ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ರೈತರಿಗೆ ಮುಂಗಾರು ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನ ವಿಳಂಬ ಮಾಡದೆ ರಿಯಾಯಿತಿ ದರದಲ್ಲಿ ಸರಬರಾಜು ಮಾಡಬೇಕು ಎಂದು ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ತಹಶೀಲ್ದಾರ್ ಎಂ ಧನಂಜಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರಾದ ಹಾಲಪ್ಪ ಇ ವರವಿ ಅವರು, ಈ ವರ್ಷ ಮುಂಗಾರು ಹಂಗಾಮು ಅವಧಿಗಿಂತ ಮೊದಲು ಆರಂಭವಾಗಿತ್ತು. ಎಲ್ಲಾ ತರಹದ ಬಿತ್ತನೆ ಬೀಜ ಮತ್ತು ಗೊಬ್ಬರ ಕೊರತೆ ಆಗದಂತೆ ತಾಲೂಕು ಕೃಷಿ ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು. ಅವುಗಳನ್ನು ರೈತರಿಗೆ ಪೂರೈಸಿ ಯಾವುದೇ ಅವ್ಯವಹಾರ ನಡೆಯದ ರೀತಿಯಲ್ಲಿ ರಿಯಾಯಿತಿ ದರದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು. ಮಾರುಕಟ್ಟೆಯಲ್ಲಿ ಗೊಬ್ಬರ ಮತ್ತು ಬೀಜ ಮಾರಾಟ ಪರವಾನಗಿದಾರರು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡದಂತೆ ಅವರಿಗೆ ಮಾಹಿತಿಯನ್ನು ನೀಡಬೇಕು ಎಂದು ಆಗ್ರಹಿಸಿದರು. ತಾಲೂಕು ಅಧ್ಯಕ್ಷ ಮೋಹನ ನಂದೆಣ್ಣವರ್, ಜಿಲ್ಲಾಧ್ಯಕ್ಷರಾದ ಸಣ್ಣ ಯಲ್ಲಪ್ಪ ಒಳಗೇರಿ ಮಾತನಾಡಿ, ಯಾವುದೇ ಬೀಜಗಳು ಕಳಪೆ ಗುಣಮಟ್ಟದಿಂದ ಕೂಡಿರಬಾರದು. ಅಕ್ರಮವಾಗಿ ಬೇರೆ ರಾಜ್ಯದಿಂದ ಬರುವ ಕಳಪೆ ಬೀಜಗಳ ಬಗ್ಗೆ ನಿಗಾ ಇಡಬೇಕು. ಕೃತಕ ಅಭಾವ ಸೃಷ್ಟಿ ಮಾಡಿ ತೊಂದರೆ ಆಗದಂತೆ ಗೊಬ್ಬರ ಮತ್ತು ಬೀಜದ ಅಂಗಡಿಯ ಮಾಲೀಕರಿಗೆ ಮನದಟ್ಟು ಮಾಡಬೇಕು ಎಂದಿದ್ದಾರಲ್ಲದೆ, ಕೃತಕ ಅಭಾವ ಸೃಷ್ಟಿಸುವ ಯಾವುದೇ ಗೊಬ್ಬರ, ಬಿತ್ತನೆ ಬೀಜ, ಕೀಟನಾಶಕ ಮಾರಾಟಗಾರರ ಮೇಲೆ ಮುಲಾಜಿಲ್ಲದೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು. ಈ ಸಂಬಂಧ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ಜೊತೆಗೆ ಎಫ್ಐಡಿ ಮೇಲೆ ಗೊಬ್ಬರ ಕೊಡುವುದನ್ನು ಕೈಬಿಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂತೋಷ್ ರಾಠೋಡ್, ಮಂಜುನಾಥ ಮೂಲಿಮನಿ, ಕುಮಾರ ಬೆಟಗೇರಿ, ಶೇಖಪ್ಪ ತಳವಾರ್, ಸುಭಾಷ್ ಲಮಾಣಿ, ಶಿವಾನಂದ ಕಡೇಮನಿ, ಚಂದ್ರು ಬಸಪ್ಪನವರ್, ಹನುಮಂತ ತುಂಬನ್ನವರ, ಶಿವಾನಂದ ಶಿರನಹಳ್ಳಿ, ಶರಣಪ್ಪ ನಿಪ್ಪಗೌಡ ನಿಪ್ಪಗತಿ, ವೆಂಕಟೇಶ್ ಶಾಂತಗೇರಿ, ಶ್ರೀಕಾಂತ ಲಮಾಣಿ, ಸಂಜು ಲಮಾಣಿ, ಮಂಜುನಾಥ ಲಮಾಣಿ, ಅಜಯ್ ಲಮಾಣಿ ಹಾಗೂ ಇನ್ನೂ ಹಲವರು ಜೊತೆಗಿದ್ದರು. ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಗದಗ ಜಿಲ್ಲೆಯಲ್ಲಿ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಅಂದ್ರೆ ಏನಾಗ್ತಿದೆ ಅಂತಂದ್ರೆ, ತಾಲೂಕು ಅಂತಲ್ಲ ಎಂಟರ್ ಜಿಲ್ಲಾದಲ್ಲಿ ಇವಾಗ ಏನಾಗ್ತಿದೆ ಅಂದ್ರೆ ಸಮರ್ಪಕವಾಗಿ ಮುಂಗಾರು ಬಿತ್ತನೆ ಸ್ಟಾರ್ಟ್ ಆಗಿದೆ ಸರ್. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ರೈತರಿಗೆ ಏನು ಸವಲತ್ತುಗಳನ್ನು ಒದಗಿಸ್ತಾ ಇದ್ವಿ, ಬೀಜ ಗೊಬ್ಬರದಲ್ಲಿ ಏನು ದರವನ್ನು ನಿಗದಿಪಡಿಸಿದೆ, ಆ ನಿಗದಿಪಡಿಸಿದ ದರಕ್ಕೆ ನಾವು ಮಾರಾಟ ಮಾಡಬೇಕು. ತಮ್ಮ ಗಮನದಲ್ಲಿ ಕಾಳಸಂತೆಯಲ್ಲಿ ಲೈಸೆನ್ಸ್ ಹೊಡೆದಾರು ಈಗ ಮಾರುವ ಗೊಬ್ಬರವನ್ನು, ಮಾರುವ ಬೀಜವನ್ನು ಒಂದು ದಿವಸ 2 ದಿವಸ ತಮ್ಮ ಶಿಫಾರಸಿಗೆ ತಗೊಂಡು ಎಲ್ಲ ಬಂದ್ ಆಗಿಂದ ಇಲ್ಲ 200 ರೂಪಾಯಿ ಸಿಗೋ ಬೀಜದ 400, 800 ಈ ಟೈಪ್ ಮಾರೋ ಚಾನ್ಸಸ್ ಭಾಳ ಸ್ಟಾರ್ಟ್ ಆಗಿದೆ ಸರ್. ಇವಾಗ ಏನಾಗಿದೆ, ಬಡ ರೈತರಿಗೆ ಸಿಗಬೇಕಾಗದಂಥ ಸರ್ಕಾರಗಳು ಅವ್ರಿಗೆ ಯೋಜನೆಯನ್ನು ಕಲ್ಪಿಸಿದೆ. ಆ ಕಲ್ಪಿಸಿದ ಯೋಜನೆಯನ್ನು ಕಳ್ಳ ಸಂತಿರ ಬಕ್ಕಸಕ್ಕೆ ಹೋಗುತ್ತಂದ್ರೆ ನಮಗೂ ನೋವಾಗತ್ತೆ ಸರ್. ಇವತ್ತು ರೈತರಿಗೆ ಸಮರ್ಪಕವಾಗಿ ಬೀಜ ಗೊಬ್ಬರ ಒದಗಿಸ್ಬೇಕು ಸರ್. ಒಂದು ವೇಳೆ ನಮ್ಮ ತಾಲೂಕಿನಾದ್ಯಂತ, ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಅಂತ ಲೈಸೆನ್ಸ್ ಯಾರು ನಿಮ್ಗೆ ಕಂಡು ಬಂದರೆ ನಾವು ನಿಮ್ಗೆ ಗಮನಕ್ಕೆ ತರ್ತೀವಿ ಸರ್. ಕೂಲಂಕುಷವಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ, ಅವ್ರ ಲೈಸೆನ್ಸನ್ನು ಓಡಿಡ್ರಿ, ಯಾಕೆ ಮಾರಿದ್ರಿ ಅಂತ ಈ ಟೈಪ್ ಅಂತ ರೈತರಿಗೆ ಯಾಕಂದ್ರೆ